ಮುಖವಾಡದ ಬದುಕು 3 ದಿನ, ಬಣ್ಣದ ಬದುಕು 6 ದಿನ, ನಿಯತ್ತಿನ ಬದುಕು 100 ದಿನ. ಇದು ನಮ್ಮ ಮಾತು ಎಷ್ಟು ನಿಜ ಅಲ್ವಾ? ಹಾಯ್, ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಎಷ್ಟೋ ಜನರಿಗೆ ಈಗಾಗಲೇ ಒಂದು ಡೌಟ್ ಶುರುವಾಗಿದೆ. BPL ಮತ್ತು APL ಕಾರ್ಡ್ದಾರರಿಗೆ ಅಕ್ಕಿ ಜೊತೆ ಹಣದ ಜೊತೆಗೆ ಆ ನಂತರ ಇನ್ನೂ 46 ವಸ್ತುಗಳನ್ನ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಸೊ ಇದೇನಾಗ್ತಾ ಇದೆ ಅಂದ್ರೆ ಎಲ್ಲ ಕಡೆ ಕೂಡ ವೈರಲ್ ಆಗಿದೆ. ಸೊ ಎಲ್ಲರೂ ಕೂಡ ಈ ವಿಡಿಯೋ ನೋಡಿದ್ದಾರೆ, ಹಾಗೇನೆ ಎಲ್ರಿಗೂ ಇದು ವೈರಲ್ ಆಗಿದೆ. ಮುಂದಿನ ತಿಂಗಳಿಂದಾನೇ ಕೊಡ್ತಾರೆ, ಅಂದ್ರೆ ಮೇ ತಿಂಗಳಿಂದ ಇದೇ ತಿಂಗಳಿಂದಾನೇ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಕನ್ಫ್ಯೂಷನ್ ಇದ್ದಾರೆ. ಸೊ ಇದು ಯಾರಿಗೆ ಕೊಡ್ತಾರೆ, ಯಾವ BPL ಕಾರ್ಡ್ದಾರರಿಗೆ, ಯಾವ APL ಕಾರ್ಡ್ದಾರರಿಗೆ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ, ಯಾವಾಗಿಂದ ಕೊಡ್ತಾರೆ ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಪೂರ್ತಿ ಇನ್ಫಾರ್ಮೇಶನ್ ಅರ್ಥ ಆಗುತ್ತೆ. ಹಾಗೇನೆ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಒಂದಿಷ್ಟು ಜನ ಯೂಟ್ಯೂಬರ್ಸ್ ಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತಮ್ಮ ವ್ಯೂಸ್ ಗೋಸ್ಕರ ಆಗಿರ್ಬೋದು ಅಥವಾ ಏನೋ ಒಂದು ಕಾರಣದಿಂದ ಆಗಿರ್ಬೋದು, ಯಾರೋ ಒಬ್ರು ಹಾಕಿದ್ರು ಅನ್ನೋ ಒಂದು ಕಾರಣದಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಒಂದು ಸುದ್ದಿಗಳನ್ನ ಹಾಕ್ತಾ ಇದ್ದಾರೆ. ಆದ್ರೆ ಅದು ಅರ್ಧಂಬರ್ಧ, ಪೂರ್ತಿಯಾಗಿ ಇನ್ಫಾರ್ಮೇಶನ್ ಆಗ್ತಾ ಇಲ್ಲ. ಸೊ ಏನಾಗ್ತಾ ಇದೆ ಅಂದ್ರೆ, BPL ದಾರರಿಗೆ ಮತ್ತು APL ಕಾರ್ಡ್ದಾರರಿಗೆ ಅಕ್ಕಿ ಜೊತೆ ಮತ್ತೆ ಹಣದ ಜೊತೆಗೆ ಇನ್ನು 46 ವಸ್ತುಗಳನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಸುದ್ದಿಯನ್ನ ಎಬ್ಬಿಸ್ಬಿಟ್ಟಿದ್ದಾರೆ. ಸೊ ಇದಕ್ಕೆ ಇವಾಗ ಸ್ಪಷ್ಟನೆಯನ್ನ ಕೊಟ್ಟಿದೆ ಸರ್ಕಾರ. ಈ ವಿಡಿಯೋ ಇದು ನೀವು ಸರ್ಚ್ ಮಾಡಿ ನೋಡಬಹುದು. ಸೊ ಎಲ್ಲರೂ ಹಾಕಿದ್ದಾರೆ, ವೈರಲ್ ಕೂಡ ಆಗಿದೆ. ಯಾವ ರೀತಿ ಅಂದ್ರೆ ನ್ಯೂಸ್ನವ್ರು ಸಹಿತ ಹಾಕಿದ್ದಾರೆ ಈ ವಿಡಿಯೋವನ್ನ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಬಹುದು ಇದು ಎಲ್ಲಿ ಕೊಡ್ತಾ ಇದ್ದಾರೆ, ಯಾವ ರೀತಿ ಕೊಡ್ತಾ ಇದ್ದಾರೆ, ಇದು ಸುಳ್ಳ ನಿಜ ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲಿಗೆ ನಿಮಗೆ ಈ ಅಕ್ಕಿ ಮತ್ತು ಹಣದ ಜೊತೆಗೆ 46 ವಸ್ತುಗಳನ್ನ ಏನೇನ್ ಕೊಡ್ತಾರಪ್ಪ ಅನ್ನೋದನ್ನ ನೋಡೋಣ. ಸೊ ಮೊದಲಿಗೆ 46 ವಸ್ತುಗಳು ಏನಂತ ಅಂದ್ರೆ, ಮೊದಲನೇದಾಗಿ ಕಾಫಿ ಪೌಡರ್, ಹಾಲು ಮತ್ತು ಹಾಲಿನ ಪ್ಯಾಕೆಟ್ಗಳು, ಟೂತ್ ಪೇಸ್ಟ್, ನ್ಯಾಪ್ಕಿನ್, ಬಿಸ್ಕೆಟ್ಗಳು, ಬ್ರೆಡ್, ಒಣ ಹಣ್ಣುಗಳು, ಮಸಾಲೆಗಳು, ಟೀ ಪ್ಯಾಕೆಟ್ಗಳು, ಶಾಂಪೂ ಮತ್ತೆ ಆಟದ ಸಾಮಾನುಗಳು, ರಾಜ್ಮಾ, ಕ್ರೀಮ್, ಸೋಯಾಬೀನ್, ಹಾಲು, ಎಲೆ, ಕನ್ನಡಿ, ಸಿಹಿ ತಿಂಡಿಗಳು, ಪ್ಯಾಕ್ ಮಾಡಿದ ಹಾಲಿನ ಪುಡಿ, ಬೇಬಿ ಬಟ್ಟೆಗಳು, ಆನಂತರ ಬಾಚಣಿಕೆ, ವಾಷಿಂಗ್ ಪೌಡರ್, ಟೂತ್ ಬ್ರಷ್, ಧೂಪ ದ್ರವ್ಯ, 5 kg ಗ್ಯಾಸ್ ಸಿಲಿಂಡರ್, ಸೊಳ್ಳೆ ಪದ್ರೆ, ಪಾತ್ರೆ ತೊಳೆಯುವ ಬಾರ್, ಟಾರ್ಚ್, ವಿದ್ಯುತ್ ತರಕಾರಿಗಳು, ಆನಂತರ ಗೋಡೆ ಗಡಿಯಾರ, ಬೆಂಕಿ ಕಡ್ಡಿಗಳು, ಬೀಗ, ಛತ್ರಿ, ಪೊರಕೆ, ಮಾಪ್, ವಾಲ್ ಹ್ಯಾಂಗರ್, ರೈನ್ ಕೋಟ್, ಬೂಟ್ಗಳು, ನೈಲಾನ್ ಅಥವಾ ಪ್ಲಾಸ್ಟಿಕ್ ಹಗ್ಗ, ನೀರಿನ ಪೈಪ್, ಇನ್ನು ಮತ್ತು ಕೈ ತೊಳೆಯುವ ಒಂದು ವಸ್ತುಗಳು ಅಥವಾ ಲಿಕ್ವಿಡ್ ಆಗಿರ್ಬೋದು, ಏನೋ ಒಂದು ಕೊಡ್ತಾರೆ. ಆನಂತರ ಪ್ಲಾಸ್ಟಿಕ್ ಒಂದು ಟಬ್ಬು, ಆನಂತರ ಬಾತ್ರೂಮ್ ಕ್ಲೀನರ್, ಆನಂತರ ಶೇವಿಂಗ್ ಕ್ರೀಮ್, ಬೇಬಿ ಕ್ರೀಮ್ ಉತ್ಪನ್ನಗಳು, ಆನಂತರ ಸಾಬೂನುಗಳು, ಡೈಪರ್ಗಳು, ಇನ್ನು ಮಸಾಜ್ ಎಣ್ಣೆಗಳು, ಆನಂತರ ಸ್ಯಾನಿಟರಿ ನ್ಯಾಪ್ಕಿನ್ಗಳು. ಸೊ ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಡಮ್ಗಳು ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಕಾಂಡಮ್ಗಳನ್ನು ತಗೊಂಡು ಏನ್ ಮಾಡ್ಬೇಕು ಅನ್ನೋದು ಕೂಡ ಜನರಲ್ಲಿ ಕನ್ಫ್ಯೂಷನ್ ಶುರುವಾಗಿದೆ. ಸೊ ಇದಿಷ್ಟು 46 ಒಂದು ಐಟಮ್ ಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲಪ್ಪ ಅಂದ್ರೆ ಉತ್ತರ ಪ್ರದೇಶದ ರಾಜ್ಯದಲ್ಲಿ ಇದು ಕೊಡ್ತಾ ಇದ್ದಾರೆ. ಸೊ ಈ ವಿಡಿಯೋವನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಕೂಡ ವೈರಲ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲೂ ಕರ್ನಾಟಕದಲ್ಲೂ ಕೊಡ್ತಾರೆ ಅಂತ. ಸೊ ಯಾರು ಕೂಡ ನಂಬೇಡಿ, ಕರ್ನಾಟಕ ರಾಜ್ಯದಲ್ಲಿ ಈ ವಸ್ತುಗಳನ್ನ ಕೊಡ್ತಾ ಇಲ್ಲ, ಇದು ಕೊಡ್ತಾ ಇರೋದು ಉತ್ತರ ಪ್ರದೇಶದಲ್ಲಿ. ಸೊ ನಿಮ್ಗೆ ಏನಾದ್ರೂ ಅಲ್ಲಿಯವ್ರು ಯಾರಾದ್ರೂ ನಿಮ್ಗೆ ಪರಿಚಯ ಇದ್ರೆ ಅಂತವ್ರಿಗೆ ಇದು ವಿಡಿಯೋ ತಿಳಿಸಬಹುದು, ನೀವು ಹೇಳ್ಬಹುದು ಈ ರೀತಿ ಕೊಡ್ತಾರೆ ಅಂತ. ಸೊ ಅಲ್ಲಿನ ಉತ್ತರ ಪ್ರದೇಶದ ಒಂದು CM ಇದನ್ನ ಘೋಷಣೆ ಮಾಡಿರುವಂತದ್ದು, ಈ ಒಂದು BPL ಕಾರ್ಡ್ದಾರರಿಗೆ 46 ವಸ್ತುಗಳನ್ನ ಕೊಡ್ತೀವಿ ಅಂತ. ಸೊ ಈ 46 ವಸ್ತುಗಳ ಜೊತೆಗೆ ನಿಮಗೆ ಮತ್ತೆ ಅಕ್ಕಿನೂ ಕೂಡ ಕೊಡ್ತಾರೆ. ಭಾರತ್ ಬ್ರ್ಯಾಂಡ್ ಏನ್ ಮೋದಿ ಸರ್ಕಾರ ಬಿಟ್ಟಿದೆ ಅಲ್ವಾ, ಸೊ ಆ ಬ್ರ್ಯಾಂಡ್ ಅಕ್ಕಿ ಕೂಡ ಕೊಡ್ತಾರೆ. ಸೊ ಅದ್ರ ಜೊತೆಗೆ ಈ 46 ವಸ್ತುಗಳನ್ನ ಕೂಡ ಕೊಡ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಆ ರಾಜ್ಯದಲ್ಲಿ ಕೊಡ್ತಾ ಇದ್ದಾರೆ. ಯಾರು ಕೂಡ ಸುಳ್ಳು ಮಾಹಿತಿಯನ್ನ ನಂಬಿ ಹೋಗಿ ನ್ಯಾಯಬೆಲೆ ಅಂಗಡಿಯವರಿಗೆ ಕೇಳೋದಾಗಿರ್ಬೋದು ಅಥವಾ ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಅಥವಾ ಅವರಿಗೆ ಜೋರ್ ಮಾಡೋದಾಗಿರ್ಬೋದು, ಈ ರೀತಿ ಏನು ಒಂದು ಮಾಡಬೇಡಿ. ಸೊ ನಮ್ಮ ರಾಜ್ಯದಲ್ಲಿ ಇದು ಕೊಡ್ತಾ ಇಲ್ಲ. ಸೊ ಹಾಗೇನೆ ಒಂದು ಯಾರು ಕೂಡ ಸುಳ್ಳು ಸುದ್ದಿಯನ್ನ ನಂಬಬೇಡಿ. ನಿಮ್ಗೆ ಏನಾದ್ರೂ ಒಂದು ನ್ಯೂಸ್ ಬೇಕು ಅಥವಾ ಏನಾದ್ರೂ ಬೇಕು ಅನ್ನೋದಾದ್ರೆ ಡೈರೆಕ್ಟ್ ನೀವು ಆ ಇಲಾಖೆಗೆ ಕೇಳಿ, ನ್ಯಾಯಬೆಲೆ ಅಂಗಡಿಲೇ ಕೇಳಿ. ಸೊ ಅದಕ್ಕಾಗಿ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಡೈರೆಕ್ಟ್ ಸರ್ಕಾರನೇ ತಿಳಿಸುತ್ತೆ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ನಮ್ಮ ರಾಜ್ಯದಲ್ಲಿ ಇದ್ಯಾವುದು ವಸ್ತುಗಳನ್ನ ಕೊಡ್ತಾ ಇಲ್ಲ. ಸೊ ಹಾಗೇನೆ BPL ಕಾರ್ಡ್ದಾರರಿಗೆ ಮುಂದಿನ ದಿನಮಾನಗಳಲ್ಲಿ ಏನಾದ್ರೂ ಒಂದು ಸರ್ಕಾರ ಮಾಡೋದಿದ್ರೆ ಆದ್ರೆ ಇಷ್ಟೊಂದು ವಸ್ತುಗಳನ್ನ ಕೊಡಲ್ಲ.
ಸೊ ಹಾಗೇನೆ ನಮ್ಮ ರಾಜ್ಯದಲ್ಲೂ ಕೂಡ ಹೇಳಿದ್ದಾರೆ ಯಾವ ರೀತಿ ಅಂದ್ರೆ ಇದಿಷ್ಟು ಒಂದು 46 ವಸ್ತುಗಳಲ್ಲಿ ಕೊಡಲ್ಲ, ನಾವು ಸಿರಿಧಾನ್ಯಗಳನ್ನ ಮಾತ್ರ ಕೊಡ್ತೀವಿ. ಸೊ ಯಾವ್ದಂದ್ರೆ ಈಗ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಈ ರೀತಿ ಬೇಳೆಕಾಳು ಆಗಿರ್ಬೋದು ಅಥವಾ ಹೆಸರು ಕಾಳು ಆಗಿರ್ಬೋದು, ಈ ರೀತಿ ಏನ್ ನವಧಾನ್ಯಗಳಿದಾವಲ್ವಾ, ಸಿರಿಧಾನ್ಯಗಳಿದಾವಲ್ವಾ, ಸೊ ಇವುಗಳನ್ನ ಕೊಡ್ತೀವಿ ಅಂತ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಸೊ ಅದನ್ನ ಇನ್ನೂ ಕೂಡ ಜಾರಿಗೆ ತಂದಿಲ್ಲ. ಸೊ ಇದನ್ನ ಏನ್ ಮಾಡಿದೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಜಾರಿಗೆ ಮಾಡಿದ್ದಾರೆ. ಅದು ಲೋಕಸಭಾ ಚುನಾವಣೆಯಲ್ಲಿ ಅಲ್ಲೂ ಕೂಡ ಗೆದ್ದು ಬಂದ್ರೆ ಇದನ್ನ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಇದನ್ನ ಶುರು ಮಾಡಿಲ್ಲ. ಸೊ ನಮ್ಮ ರಾಜ್ಯದಲ್ಲೂ ಕೂಡ ಸಿರಿಧಾನ್ಯ ನವಧಾನ್ಯಗಳನ್ನ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಇನ್ನೂ ಕೂಡ ಕೊಟ್ಟಿಲ್ಲ. ಸೊ ಹಾಗೇನಾದ್ರೂ ಕೊಟ್ರೆ ಅನೌನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗೇನೆ ಇದನ್ನ ಯಾರು ನಂಬಬೇಡಿ. ಹಾಗೇನೆ ಯಾರು ಕೂಡ ಹೋಗಿ ನಿಮ್ಮ ನ್ಯಾಯಬೆಲೆ ಆಗಿರ್ಬೋದು, ಅಂಗಡಿಲಿ ಆಗಿರ್ಬೋದು, ಯಾರಿಗಾದ್ರೂ ನಿಮ್ಮ ಮನೆ ಅಕ್ಕಪಕ್ಕ ಒಬ್ರಿಗೆ ಗೊತ್ತಾದ್ರೆ ಸಾಕು, ಈಗ 4 ಜನಕ್ಕೆ ಹೇಳ್ಬಿಡ್ತಾರೆ ಅಥವಾ 4 ಜನದಿಂದ 10 ಜನಕ್ಕೆ ಹರಡುತ್ತೆ. ಸೊ ಈ ರೀತಿ ಪಕ್ಕದ ಮನೆಯವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ನಂಬಬೇಡಿ. ಸೊ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಈ ಇನ್ಫಾರ್ಮೇಶನ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೇನೆ ಏನಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ, ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ.